ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭ ಇದೆಯಾ ಅಥವಾ ತೊಂದರೆ ಇದೆಯಾ, ಇಂತಹ ಎಲ್ಲ ಈ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಇರಬಹುದು. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ. ನೋಡಿ, ನಿಮ್ಮ ರಾಶಿಗೆ ತೃತೀಯ ರಾಶಿಯಲ್ಲಿ ಶನಿ ಅಂದರೆ ವಕ್ರವಾಗಿ ದ್ವಿತೀಯ ರಾಶಿಯಲ್ಲಿ ಇರ್ತಾನೆ ಅವನು. ಹಾಗೆ ಚತುರ್ಥ ರಾಶಿಯಲ್ಲಿ ರಾಹು, ಹಾಗೆ ಷಷ್ಠ ರಾಶಿಯಲ್ಲಿ ಗುರು ಮತ್ತು ಕುಜರು, ಹಾಗೆ ನವಮ ರಾಶಿಯಲ್ಲಿ ರವಿ ಬುಧ ಶುಕ್ರನು ನವಮ ರಾಶಿಯಲ್ಲಿ, ಕೇತು ಕೂಡ ದಶಮ ರಾಶಿಯಲ್ಲಿ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಆಗಸ್ಟ್ ತಿಂಗಳಲ್ಲಿ ನೋಡಿ 4ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಅದು ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಂಥದ್ದು. ಹಾಗೆ ನಾಗರ ಅಮಾವಾಸ್ಯೆ, ವಿಶೇಷವಾಗಿ ನಾಗರ ಪಂಚಮಿ ಮುಂದೆ ಬರಲಿಕ್ಕಿದೆ. ಹಾಗಾಗಿ ಇನ್ನು ಶ್ರಾವಣ ಮಾಸದ ಆರಂಭ 5ನೇ ತಾರೀಕಿಂದ, ಆಷಾಢ ಮಾಸ ಮುಗಿದು ಶ್ರಾವಣ ಮಾಸದ ಆರಂಭ ಆಗುತ್ತೆ 5ನೇ ತಾರೀಕಿಂದ. ಹಾಗೆ 8ನೇ ತಾರೀಕಿಗೆ ನಾಗ ಚತುರ್ಥಿ, 9ನೇ ತಾರೀಕಿಗೆ ನಾಗರ ಪಂಚಮಿ 9ನೇ ತಾರೀಕಿಗಿದೆ. ಹಾಗೆ 13ನೇ ತಾರೀಕಿಗೆ ಮಂಗಳ ಗೌರಿ ವ್ರತ. ನೋಡಿ, ಈ ಒಂದು ಪ್ರತಿಯೊಂದು ಮಂಗಳವಾರಕ್ಕೂ ಕೂಡ ಮಂಗಳ ಗೌರಿ ವ್ರತವನ್ನು ಮಾಡುವಂಥದ್ದು, ಜಗನ್ಮಾತೆಯನ್ನು ಪೂಜೆ ಮಾಡುವಂಥದ್ದು. ಹಾಗೆ 16ನೇ ತಾರೀಕಿಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. 16ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ, 17ನೇ ತಾರೀಕಿಗೆ ಸಂಕ್ರಾಂತಿ ಕೂಡ ಇದೆ. 19ನೇ ತಾರೀಕಿಗೆ ನೂಲು ಹುಣ್ಣಿಮೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಮತ್ತು ಋಗ್ವೇದಿಗಳಿಗೆ ಯಜುರ್ವೇದಿಗಳಿಗೆ ಉಪಕ್ರಮ ಇರುವಂಥದ್ದು. 20ನೇ ತಾರೀಕಿಗೆ ಗಾಯತ್ರಿ ಪ್ರತಿಪತ್ತಿದೆ. ಹಾಗೆ 21ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. 22ಕ್ಕೆ ಸಂಕಷ್ಟಹರ ಚತುರ್ಥಿ. ಹಾಗೆ ಇದು ಶ್ರಾವಣ ಮಾಸದ ಶನಿವಾರ. ಪ್ರತಿ ಶನಿವಾರವೂ ಕೂಡ ಶಿವನನ್ನು ವಿಷ್ಣುವನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. 26ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ, 27ಕ್ಕೆ ಕೃಷ್ಣ ಜಯಂತಿ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳಿಂದ ಈ ಒಂದು ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳು ತುಂಬಿಕೊಂಡಿದೆ. ಹಾಗಾಗಿ ವಿಶೇಷವಾಗಿ ಶಿವನನ್ನು, ವಿಷ್ಣುವನ್ನು ಮತ್ತು ಮಹಾಲಕ್ಷ್ಮಿಯನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ನೋಡಿ, ಏನಪ್ಪ ಶುಭ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ವಿಶೇಷವಾಗಿ ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಪ್ಪ, ಏನಾದರೂ ಒಂದು ಒಳ್ಳೆ ರೀತಿಯಾದಂಥ ಫಲ ಆಗತ್ತಾ ಅಥವಾ ಈ ತಿಂಗಳಲ್ಲಿ ನಕ್ಷತ್ರ ಪರಿಹಾರಗಳು ಏನು ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗ್ರಹಸ್ಥಿತಿಯನ್ನು ಗಮನಿಸ್ತಾ ಹೋದರೆ ರಾಶ್ಯಾಧಿಪತಿಯಾದಂತಹ ಗುರುವು ಕುಜನ ಜೊತೆಗೆ ಷಷ್ಠ ರಾಶಿಯಲ್ಲಿದ್ದಾನೆ. ಇದರಿಂದ ಒಂದು ಹಂತಕ್ಕೆ ಬಹಳ ರೀತಿಯಾದಂತಹ ಒಂದು ಪರಿಣಾಮಗಳು ಅಥವಾ ಬದಲಾವಣೆಗಳು ಕೂಡ ನಿಮ್ಗೆ ಆಗಲಿಕ್ಕಿದೆ. ಏನಕ್ಕಪ್ಪ ಅಂತಂದರೆ, ಒಂದು ಹಂತಕ್ಕೆ ನಿಮ್ಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಕುಜನ ಜೊತೆಗೆ ಗುರು ಇದ್ದಾನೆ. ಅವನು ವ್ಯಯಾಧಿಪತಿಯೂ ಕೂಡ ಆಗ್ತಾನೆ, ಹಾಗೆ ಪಂಚಮಾಧಿಪತಿಯೂ ಕೂಡ ಆಗ್ತಾನೆ. ಹಾಗಾಗಿ ಒಂದು ಭೂಮಿ ಸಂಬಂಧವಾದಂತಹ ಒಂದು ರೀತಿಯಲ್ಲಿ ನಿಮಗೆ ಹೆಚ್ಚಿನದಾದಂತಹ ಅನುಕೂಲತೆಗಳು, ಎಲ್ಲ ರೀತಿಯಾದಂತಹ ಒಂದು ಸಮಾಧಾನ, ನೆಮ್ಮದಿಯಾಗತ್ತೆ. ಎಷ್ಟೋ ಸಲ ನಾವು ಯಾವುದೋ ಒಂದು ಭೂಮಿ ಖರೀದಿ ಮಾಡಿರ್ತೇವೆ, ಆ ಭೂಮಿಯಲ್ಲಿ ಅನೇಕ ಸಮಸ್ಯೆಗಳು, ತೊಂದರೆ, ತಾಪತ್ರಗಳು ಪುನಃ ಕಾಡ್ತಾ ಇರುತ್ತದೆ. ಅದರಿಂದ ನಮ್ಮ ಮನಸ್ಸಿಗೂ ಸಮಾಧಾನ ಇರುವುದಿಲ್ಲ, ನಮ್ಮಲ್ಲೂ ಕೂಡ ಬಹಳ ಏರುಪೇರು ಹೀಗೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಭೂಮಿಯ ವಿಷಯದಲ್ಲಿ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ನೀವು ಕಾಣಲಿಕ್ಕೆ ಸಾಧ್ಯ ಇರುತ್ತದೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ, 2ನೇ ರಾಶಿಯಲ್ಲಿರುವಂತಹ ವಕ್ರವಾದಂತಹ ಶನಿ. ಇದೇನಪ್ಪ ಫಲ ಅಂತಂದರೆ, ಒಂದು ಹಂತಕ್ಕೆ ಮಾತಿನ ಸ್ಥಾನ, ಹಾಗೆ ಕುಟುಂಬ ಸ್ಥಾನ, ಹಾಗೆ ಸಾಂಸಾರಿಕವಾದಂತಹ ಸ್ಥಾನದಲ್ಲಿ ಏನೇನು ಏರುಪೇರು ಅಥವಾ ತೊಂದರೆ ತಾಪತ್ರಗಳಾಗಿದೆಯೋ ಅಂತಹ ಎಲ್ಲ ತೊಂದರೆ ತಾಪತ್ರಗಳು ಕೂಡ ಸ್ವಲ್ಪ ದೂರ ಆಗಿ ಒಳ್ಳೆ ರೀತಿಯಾದಂತಹ ಫಲ ಬರುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿರುತ್ತೆ. ಎಷ್ಟೋ ಸಲ ಮಾತಿನ ಸ್ಥಾನದಲ್ಲಿ ಸರಿ ಇರುವುದಿಲ್ಲ. ನಾವು ಯಾವುದೋ ಒಂದು ವಿಷಯಗಳನ್ನು ಹೇಳಿರ್ತೇವೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಪಾರ್ಥ ಆಗಿರುತ್ತೆ. ಅದರಿಂದ ಮಾನಸಿಕವಾದಂಥ ಚಿಂತೆ ತೊಂದರೆಗಳಿರುತ್ತದೆ. ಆದರೆ ಅದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಪರಿಹಾರ ಆಗುವಂಥದ್ದು. ಮತ್ತು ಕುಟುಂಬ ಸ್ಥಾನ, ಕೌಟುಂಬಿಕವಾಗಿ ನೀವು ಬಹಳ ಮುಖ್ಯವಾಗಿ ಮುಂದೆ ಹೋಗಿ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತೀರಿ ಅಥವಾ ಒಳ್ಳೆಯದಾಗಲಿ ಅಂತೇಳಿ ಅಂದ್ಕೊಳ್ತೀರಿ ನೀವು. ಆದರೆ ಅದೆಲ್ಲರಿಗೂ ಕೂಡ ಸರಿಯಾಗಿ ಅನಿಸೋದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮ್ಮನ್ನು ಹಿಂದೆ ಬಿಡುವುದಿಲ್ಲ. ನೀವು ಮಾಡಿರುವಂತಹ ಕೆಲಸಕ್ಕೆ ಹೆಚ್ಚಿನದಾದಂತಹ ಪಾರಿತೋಷಕವೋ ಅಥವಾ ಗೌರವವೋ ಅಥವಾ ನೀವು ಇದೆಲ್ಲ ಮಾಡಿದ್ರಿ ಹೇಳುವಂಥ ಒಂದು ವಿಶ್ವಾಸವನ್ನು ನಿಮ್ಮ ಮೇಲೆ ಎಲ್ಲರೂ ಕೂಡ ತೋರುತ್ತಾರೆ.
ಅದರಲ್ಲೂ ಕೂಡ ನಿಮ್ಮ ಕುಟುಂಬದ ಎಲ್ಲರೂ ಕೂಡ ವರ್ಗದವರು ನಿಮಗೆ ಗೌರವವನ್ನು ಕೊಡ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಕುಜನಿಂದ ನಾವು ಇದನ್ನು ಚಿಂತನೆ ಮಾಡಬಹುದು. ಅನಂತರದಲ್ಲಿ ವಾಹನಗಳಲ್ಲಿ ಏನಾದರೂ ತೊಂದರೆ ತಾಪತ್ರಗಳಾಗಿದ್ದರೆ ಅಂತಹ ವಾಹನದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಆಗುವ ಹಾಗೆ ಏನಾದರೂ ಒಂದು ಲಾಭಾಂಶಗಳು ಸಿಗುವಂಥ ಚಾನ್ಸಸ್ಸು ಬಹಳ ಮಟ್ಟಿಗೆ ನಿಮಗಿದೆ ಅಂತೇಳಿ ಹೇಳಬಹುದು. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ನೋಡಿ, ಬುಧ ರವಿ ಶುಕ್ರರು ಭಾಗ್ಯದಲ್ಲಿದ್ದಾರೆ. ಇದು ಬಹಳ ಒಳ್ಳೆಯದು. ನೋಡಿ, ಬುಧನಿಂದ ನಾವು ಚಿಂತನೆ ಮಾಡುವಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನದಾದಂತಹ ಆರ್ಥಿಕವಾದಂಥ ಅಭಿವೃದ್ಧಿ, ಒಳ್ಳೆಯ ರೀತಿಯಾದಂತಹ ಫಲ ಮತ್ತು ಫಲಿತಾಂಶ ಸಿಗ್ತದೆ ಅಂತೇಳಿ ಹೇಳಬಹುದು. ಹಾಗೆ ಶುಕ್ರನಿಂದ ನಿಮಗೆ ಕಲೆ ಸಂಬಂಧವಾದಂಥ ಏನಾದರೂ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡ್ಬರುವಂಥದ್ದು ಅಥವಾ ಮನೆಯನ್ನು ಶುದ್ಧಿ ಮಾಡುವಂಥದ್ದು, ಮನೆಗೆ ಏನೋ ಒಂದು ವಸ್ತು ಹಾಳಾಗಿದೆ, ನೂತನವಾದಂಥ ವಸ್ತುಗಳನ್ನು ಖರೀದಿ ಮಾಡಬರುವಂಥದ್ದು, ಮತ್ತು ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿದೆ. ಹಾಗಾಗಿ ಗೃಹಿಣಿಯರು ಹಾಗೆ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಒಳ್ಳೆ ರೀತಿಯಾದಂಥ ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಧನುರಾಶಿಯವರು ಮಾಡುವಂಥದ್ದು. ಯಾಕಂದರೆ ಧನುರು ಮೀನ ಧ್ವಜೋರು ಗುರುಹು ಅಂತ ನಿಮ್ಮ ರಾಶಿ ಗುರುವಿನ ರಾಶಿ. ಹಾಗಾಗಿ ಧಾರ್ಮಿಕವಾಗಿ ಧರ್ಮದಲ್ಲಿ ಒಳ್ಳೆ ರೀತಿಯಾದಂತಹ ಕೆಲಸಗಳನ್ನು ನೀವು ಮಾಡುವಂತಹ ಪ್ರಯತ್ನ ಜಾಸ್ತಿ ಇರ್ತದೆ. ಹಾಗೆ ಮಕ್ಕಳ ವಿಷಯದಲ್ಲಿ ಬಹಳ ಒಳ್ಳೆ ರೀತಿಯಾದಂತಹ ಮನಸ್ಸಿಗೆ ಹಿತ ಆಗ್ತದೆ. ಎಷ್ಟೋ ಸಲ ಮಕ್ಕಳು ಓದುವುದಿಲ್ಲ ಅಂಥೇಳಿ ಕಿರಿಕಿರಿ ಚಿಂತೆ ಆಗ್ತಾ ಇರ್ತದೆ. ಆದರೆ ಈ ತಿಂಗಳಲ್ಲಿ ಮಕ್ಕಳ ವಿಷಯದಲ್ಲಿ ಮಕ್ಕಳು ಓದ್ತಾ ಇದ್ದಾರಪ್ಪ, ಚೆನ್ನಾಗಿ ಆಗ್ತಾ ಇದೆ, ಹೀಗೆಲ್ಲ ನಿಮ್ಮ ಮನಸ್ಸಿಗೆ ಅನಿಸುವಂಥ ಸಾಧ್ಯತೆಗಳಾಗುತ್ತೆ. ತಂದೆ ತಾಯಿಯವರ ವಿಶೇಷವಾದಂಥ ಈ ತಿಂಗಳಲ್ಲಿ ಆಶೀರ್ವಾದವೂ ಕೂಡ ನಿಮಗೆ ಇದೆ. ಅವರ ಆಶೀರ್ವಾದ ಆಶ್ರಯ ಎರಡೂ ಕೂಡ ಇದ್ದಾಗೆ ಅನುಕೂಲ ಆಗುವಂಥದ್ದು. ಹಾಗಾಗಿ ಅದು ಎರಡೂ ಕೂಡ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಅನಾರೋಗ್ಯಗಳು ಸ್ವಲ್ಪ ದೂರ ಆಗುವಂಥದ್ದು. ಯಾಕಂದರೆ ವಾತಾವರಣಗಳು ಕೂಡ ಮಳೆಯಿಂದ ಕೂಡಿರುವಂಥದ್ದು. ಒಂದು ದಿವಸ ಮಳೆ ಆಗುತ್ತೆ, ಒಂದು ದಿವಸ ಮಳೆ ಆಗುವುದಿಲ್ಲ. ವಾತಾವರಣಗಳಲ್ಲಿ ಸಣ್ಣ ಪುಟ್ಟ ಏರುಪೇರು ಇರುತ್ತೆ. ಆದರೆ ನಿಮ್ಮ ಶರೀರ ಆ ವಾತಾವರಣಕ್ಕೆ ಹೊಂದಾಣಿಕೆಯನ್ನು ಹೊಂದ್ಕೊಂಡು ಭಾಳ ಮನಸ್ಸಿಗೆ ಸಮಾಧಾನವನ್ನು ಕೂಡ ಕೊಡುತ್ತೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳುವಂಥದ್ದು ಈ ತಿಂಗಳಲ್ಲಿ ನಿಮ್ಮ ನೆನಪಿಗೂ ಕೂಡ ಬರಬಹುದು. ಹಾಗೆ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ನಿಮ್ಮ ಕಡೆಗೆ ಬರುವಂಥದ್ದು, ವಾಪಸ್ ಬರುವಂತಹದ್ದು ಆಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಸ್ವಲ್ಪ ರಾಜಗೌರವ ಅಂತಂದರೆ ಜನರಿಂದವೂ ಕೂಡ ಗೌರವ, ಕುಟುಂಬಸ್ಥರಿಂದಲೂ ಕೂಡ ಗೌರವ. ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅಂತಹ ಕೆಲಸ ಕಾರ್ಯದಲ್ಲಿ ಲಾಭಾಂಶಗಳನ್ನು ಪಡೆಯುವಂಥದ್ದು. ಮತ್ತು ಉದ್ಯೋಗ ಕಳ್ಕೊಂಡಂಥವ್ರು ಉದ್ಯೋಗ ಯಾಕೋ ತೊಂದರೆ ಆಗ್ತಾ ಇದೆಯಪ್ಪ, ಉದ್ಯೋಗ ಸಿಗ್ತಾ ಇಲ್ಲ, ಇಂಥ ವ್ಯಕ್ತಿಗಳಿಗೆ ಉದ್ಯೋಗದಲ್ಲೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು ಅಭಿವೃದ್ಧಿ ಆಗುವಂಥದ್ದು. ಎಲ್ಲೋ ಒಂದು ಕಡೆಗೆ ನಿಮಗೆ ಮನಸ್ಸಿಗೆ ಖುಷಿ ಸಂತೋಷ ಎರಡನ್ನೂ ಕೂಡ ಭಗವಂತ ನೀಡುತ್ತಾನೆ. ಹಾಗೆ ಬಹಳ ಮುಖ್ಯವಾಗಿ ನೀವು ಯಾವುದೋ ಒಂದು ಹೊಸದಾದಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ, ಪ್ರಯತ್ನ ಮಾಡಿ. ಯಾಕಂದರೆ ಈ ಸದ್ಯಕ್ಕೆ ಗುರುಬಲ ನಿಮಗೆ ಇಲ್ಲದೇ ಇದ್ದರೂ ಕೂಡ ಶುಕ್ರನ ಬಲ ಇದೆ ನಿಮಗೆ. ಹಾಗಾಗಿ ಭಾಗ್ಯದಲ್ಲಿರುವಂಥ ಶುಕ್ರನು ನಿಮಗೆ ಬಹಳ ಶುಭವನ್ನು ಉಂಟು ಮಾಡ್ತಾನೆ. ಅದರ ಜೊತೆಗೆ ಶುಕ್ರನು ಏನಾದರೂ ನೂತನವಾದಂಥ ಕನಸನ್ನು ಕಾಣುವಂಥದ್ದು. ಎಷ್ಟೋ ಸಲ ನಾವು ಕನಸನ್ನು ಕಾಣುತ್ತೇವೆ, ಅದರ ನನಸೇ ಆಗುವುದಿಲ್ಲ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗುತ್ತೆ. ಆದರೆ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನದಾದಂತಹ ದೈವಾನುಗ್ರಹ, ಯಾಕಂದರೆ ಶುಕ್ರನು ಬಹಳ ಪ್ರಮುಖವಾದಂಥ ಗ್ರಹನೇ. ಗುರುವಿಗಿರುವಂತಹ ಶಕ್ತಿ ಶುಕ್ರನಿಗೆ ಇಲ್ಲದೇ ಇದ್ದರೂ ಕೂಡ ಶುಕ್ರನು ಒಂದು ಹಂತಕ್ಕೆ ನಮ್ಮನ್ನು ಹೆಚ್ಚಿನದಾದಂತಹ ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು, ಮಾತುಗಾರಿಕೆ ಇರಬಹುದು, ಜನರ ಜೊತೆಗೆ ಬೆರೆಯುವಂಥದ್ದು ಇರಬಹುದು, ಇದೆಲ್ಲ ಶುಕ್ರನೇ ಕೊಡಬೇಕು. ಶುಕ್ರನು ಬಲಿಷ್ಠವಾಗಿದ್ದಾಗ ಮಾತ್ರ ಇದೆಲ್ಲ ಬರುತ್ತೆ. ಸುಂದರವಾದಂತಹ ಶರೀರ, ಸುಂದರವಾದಂಥ ವಸ್ತ್ರಗಳನ್ನು ಹಾಕುವಂಥದ್ದು, ಒಂದು ಕಾರ್ ಕೊಂಡುಕೊಳ್ಳುವಂಥ ಇದೆಲ್ಲ ಶುಕ್ರನೇ ಕಾರಕನಾಗ್ತಾನೆ. ಹಾಗಾಗಿ ಇದನ್ನೆಲ್ಲ ನಿಮಗೆ ಆ ಶುಕ್ರನು ನೀಡ್ತಾನೆ ಅಂತೇಳಿ ಹೇಳಬಹುದು. ಮತ್ತು ಅಲ್ಪ ಸ್ವಲ್ಪ ದೈವಾನುಗ್ರಹದಿಂದ ನಿಮಗೆ ಎಲ್ಲ ರೀತಿಯಾದಂಥ ಮನಸ್ಸಿಗೆ ದೃಢತೆ ಹೇಳುವಂಥದ್ದು ಬರುತ್ತೆ. ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ನಿಮಗೆ ಮನಸ್ಸಿಗೆ ದೃಢತೆ ಇಲ್ಲ, ನಾನು ಕೂಡ ಮಾಡ್ತೇನೆ, ಬಹಳ ನಷ್ಟ ಆಗ್ತಾ ಇದೆಯಲ್ಲ, ಆದರೂ ನಾನು ಇದನ್ನು ಲಾಭಾಂಶ ಬರುವಂತಹ ರೀತಿಯಲ್ಲಿ ನಾನು ಮಾಡ್ಕೊಂಡು ಹೋಗ್ತೇನೆ ಹೇಳುವಂತಹ ಒಂದು ಮನಸ್ಸಿಗೆ ಸಮಾಧಾನವು ಅಥವಾ ಪ್ರಯತ್ನಗಳು ಕೂಡ ನೀವು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗೆ ಇದೆಲ್ಲವೂ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯಾದಂತಹ ಫಲಿತಾಂಶಗಳ ರೀತಿಯಲ್ಲೇ ಇರುತ್ತೆ. ಇನ್ನು ನೋಡಿ, ಸ್ವಲ್ಪ ಜಾಗ್ರತೆ ಯಾವ್ಯಾವ ವಿಷಯದಲ್ಲಿ ವಹಿಸ್ಕೊಳ್ಬೇಕು ಅಂತಂದರೆ, ಒಂದನೇದಾಗಿ ದುಡ್ಡನ್ನು ಎಲ್ಲಿ ಯಾವಾಗ ಎಷ್ಟು ಹೇಗೆ ಖರ್ಚು ಮಾಡಬೇಕೋ ಅದನ್ನಷ್ಟೇ ಖರ್ಚು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮಿತಿಮೀರಿ ಈ ತಿಂಗಳಲ್ಲಿ ಖರ್ಚನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಇವಾಗ ನೀವು ಹಣಕಾಸನ್ನು ಕೂಡಿರುವಂತಹ ಪ್ರಯತ್ನ ಮಾಡಬೇಕು. ಮುಂದೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಮಯವೂ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಎಷ್ಟಕ್ಕೆ ಬೇಕೋ ಅಷ್ಟು ಖರ್ಚು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಅತಿಯಾದಂತಹ ವ್ಯಯ ಒಳ್ಳೆಯದಲ್ಲ. ಹಣಕಾಸಿನಲ್ಲಿ ದುಡ್ಡಿದೆ ಅಂತ ಹೇಳಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಎರಡನೇದಾಗಿ ಕುಟುಂಬದ ವಿಷಯದಲ್ಲಿ ಒಳ್ಳೆಯದಾಗಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇರ್ತೀರಿ. ಗೌರವ ಅಂತೇಳಿ ಹೇಳ್ತೇನೆ, ಆದರೆ ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯದ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಮುಂದಿನ ದಿವಸದಲ್ಲಿ ಸಮಸ್ಯೆಗಳು ಬರಲಿಕ್ಕಿದೆ. ಹಾಗಾಗಿ ಈಗ ನೀವು ಬಲಿಷ್ಠವಾದಂಥ ಶರೀರವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ಹಿತವಾಗಿ ಮಿತವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವಂಥದ್ದು. ಆಹಾರ ವಿಹಾರ ಇವೆಲ್ಲವನ್ನು ಕೂಡ ಚೆನ್ನಾಗಿರುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಹಾಗೆ ನೀರಿಂದ ಸಣ್ಣ ಪುಟ್ಟ ಏನಾದರೂ ನೆಗಡಿ ಕೆಮ್ಮು ಇತ್ಯಾದಿಗಳಾಗುವಂಥ ಸಾಧ್ಯತೆಗಳಿದೆ. ದೊಡ್ಡ ರೋಗಗಳೇನು ಬರುವಂಥ ಚಾನ್ಸಸ್ ಇಲ್ಲ, ಧೈರ್ಯದಿಂದ ಇರಬಹುದು. ಹಾಗೆ ಮನೆಯೇ ಮೊದಲು ಪಾಠಶಾಲೆ ಹೇಳುವಾಗೆ ಮನೆಯನ್ನು ಮನಸ್ಸನ್ನು ಸ್ವಚ್ಛವಾಗಿಡುವಂತಹ ಪ್ರಯತ್ನವನ್ನು ಮಾಡಬೇಕು.
ಏಕೆಂದರೆ ಹೊರಗಡೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಯಾರ ಮನೆಯಲ್ಲಿ ಶುದ್ಧತೆಯನ್ನು ಕಾಯ್ಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ತದೆ ನಿಮಗೆ. ಹಾಗೆ ಮನೆಯಲ್ಲಿ ಶುದ್ಧತೆಯನ್ನು ಕೂಡ ಕಾಯ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಇನ್ನು ನೋಡಿ, ವಿಶೇಷವಾಗಿ ಗೌರವ ಅಂತ ಹೇಳಿದೆ. ಗೌರವ ಯಾವ್ಯಾವ ವಿಷಯದಲ್ಲಿ ಬರಬಹುದು ಅಂತಂದರೆ, ನೀವು ಹಿಂದೆ ಮಾಡಿದಂತಹ ಪುಣ್ಯ ಅಥವಾ ಉಪಕಾರ ಫಲಿತಾಂಶ ಹೇಳುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಕಾಣುವ ಹಾಗೆ ಆಗುತ್ತೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ನಾವು ಒಳ್ಳೆ ಕೆಲಸ ಮಾಡ್ತೇವೆ, ಇವತ್ತಿನ ದಿವಸ ನಮ್ಗೆ ಒಳ್ಳೆ ರೀತಿಯಾದಂಥ ಫಲವೇ ಇಲ್ಲ ಅಂತ ಹೇಳಲ್ಲ ಅಂದ್ಕೊಳ್ತೇವೆ. ಆದರೆ ಹಾಗೆ ಅಂದ್ಕೊಳ್ಬೇಡಿ. ಇವಾಗ ಆಗದೇ ಇದ್ರೂ ಕೂಡ ನಿಮ್ಗೆ ಕಾಲಾನಂತರದಲ್ಲಾದರೂ ಒಳ್ಳೆ ರೀತಿಯಾದಂಥ ಫಲ ಹೇಳುವಂಥದ್ದು ಆಗೇ ಆಗುತ್ತೆ. ಈ ಪೂಜೆ ಜಪ ಅನುಷ್ಠಾನ ಎಲ್ಲವೂ ಕೂಡ ಹೇಗಪ್ಪ ಅಂತಂದರೆ ಒಂತರಹ ಬೀಜವಾದಂತಹದ್ದು. ಅದನ್ನು ನಾವು ಮೊಳಕೆ ಹಾಕಿದ್ರೆ ಗಿಡವಾಗಿ ಮರವಾಗಿ ಒಂದಲ್ಲ ಒಂದ್ಸಲ ಫಲ ಕೊಡಬೇಕು. ಸುಕೃತೆ ದುಷ್ಕೃತೆ ಚೈವ ಎಂಬುದಾಗಿ ಹೇಳ್ತಾರೆ. ಒಳ್ಳೆ ರೀತಿಯ ಫಲ ಇದೆಯೋ ಕೆಟ್ಟ ರೀತಿಯಾದಂಥ ಫಲ ಇದೆಯೋ ಗೊತ್ತಿಲ್ಲ, ಆದರೆ ಯಾವುದೇ ರೀತಿಯಾದಂಥ ಫಲ ಆದರೂ ಅದು ಉಂಟಾಗಲೇಬೇಕು. ಅದು ಕರ್ಮದ ಒಂದು ವಿಶೇಷವಾದಂಥ ಶಕ್ತಿ. ಹಾಗಾಗಿ ಅಂತಹ ಒಳ್ಳೆಯ ಫಲಗಳನ್ನು ಆ ಕರ್ಮವು ಎಲ್ಲರಿಗೂ ಕೂಡ ನೀಡಲಿ. ವಿಶೇಷವಾಗಿ ನೋಡಿ, ನಕ್ಷತ್ರ ಪರಿಹಾರ ಏನು? ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ವಿಶೇಷವಾಗಿ 16ನೇ ತಾರೀಕಿಗೆ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ. ಆ ದಿವಸ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀನಾರಾಯಣ ದೇವರನ್ನು ಆರಾಧನೆ ಮಾಡಿ. ಲಕ್ಷ್ಮೀನಾರಾಯಣ ಹೃದಯ ಅಂತೆಲ್ಲ ಇದೆ, ಅದನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ನಿಮಗೆ ಏನು ಅನಿಸುತ್ತೋ ಅದನ್ನು ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಪೂರ್ವಾಷಾಢ ನಕ್ಷತ್ರ, ನೀವು ನೋಡಿ, ನಾಗ ಚತುರ್ಥಿ ಅಥವಾ ನಾಗರ ಪಂಚಮಿ 8ನೇ ತಾರೀಕು ಮತ್ತು 9ನೇ ತಾರೀಕಿಗಿದೆ. ವಿಶೇಷವಾಗಿ ರಾಹುವನ್ನು ಆರಾಧನೆ ಮಾಡಿ. ಪೂರ್ವಾಷಾಢ ನಕ್ಷತ್ರಕ್ಕೆ ಏನಾಗಿದೆ, ಒಂದಂತಕ್ಕೆಲ್ಲ ಕೈ ಸಿಕ್ಕಿದಾಗ ಆಗುತ್ತೆ, ಆದರೂ ಕೂಡ ಅಲ್ಪ ಸ್ವಲ್ಪ ಚಿಂತೆ ಟೆನ್ಷನ್ನು ಎಲ್ಲೋ ಮುಂದೆ ಹೋದಾಗ ಆಗ್ತದೆ. ಏನು ಮಾಡಬೇಕಪ್ಪ, ಒಟ್ಟಿನಲ್ಲಿ ಆಗಲ್ಲ ಅಂತಲೂ ಸಂಪೂರ್ಣವಾಗಿ ಆಗಲಿಕ್ಕಿಲ್ಲ. ಹಾಗಾಗಿ ಅಂತ ತೊಂದರೆ ಪರಿಹಾರಕ್ಕೆ ನೀವು 8ನೇ ತಾರೀಕು 9ನೇ ತಾರೀಕಿಗೆ ನಾಗನ ಆರಾಧನೆ, ನಾಗರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಭಿಷೇಕ ಮಾಡಿಸುವಂಥದ್ದು, ಏನೋ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ ಅಂತ ಹೇಳ್ತೇನೆ. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 19ನೇ ತಾರೀಕಿಗೆ ಸಂಧ್ಯಾಕಾಲದಲ್ಲಿ ನೋಡಿ, ಆ ದಿವಸ ಹುಣ್ಣಿಮೆಯೂ ಕೂಡ ಇದೆ 19ನೇ ತಾರೀಕಿಗೆ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಒಂದು ದೀಪವನ್ನು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ, 1-2 ದೀಪ ಅಂತಿಲ್ಲ, ನಿಮ್ಮ ಕೈಲಿ ಎಷ್ಟು ದೀಪ ಹತ್ತಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ದೇವಿಯ ಮುಂದೆ ಅಥವಾ ಲಕ್ಷ್ಮಿಯ ಮುಂದೆ ಬೆಳಗುವಂತಹ ಪ್ರಯತ್ನವನ್ನು ಮಾಡಿ. ನೋಡಿ, ಈ ಶ್ರಾವಣ ಮಾಸ ಹೇಳುವಂಥದ್ದು ಎಲ್ಲ ಸಮೃದ್ಧಿ ಕೊಡುವಂಥ ಮಾಸ ಇದು. ಇದನ್ನು ನಾವು ಏನೇನು ಒಳ್ಳೆ ಕೆಲಸ ಮಾಡ್ತೇವೆ ಅಂತಹ ಎಲ್ಲ ಒಳ್ಳೆ ಕೆಲಸಕ್ಕೂ ಕೂಡ ಆ ದೈವಾನುಗ್ರಹ ಆಗುತ್ತೆ, ಪರಮಾತ್ಮ ಅನುಗ್ರಹ ಆಗುತ್ತೆ. ಈ ಕ್ಷಣ ಮಾಡಿದ್ದು ಇವಾಗೇ ಆಗುತ್ತೆ ಅಂತೇನಿಲ್ಲ. ನಾವು ಈ ಪೂಜೆ ಪುನಸ್ಕಾರ ದೇವತಾರಾಧನೆ ಮಾಡಿದ್ದು ಒಟ್ಟಿನಲ್ಲಿ ಒಳ್ಳೆ ರೀತಿಯಾದಂಥ ಫಲಗಳನ್ನು ಖಂಡಿತವಾಗೂ ಕೊಡುತ್ತೆ. ದೇವರು ಭಗವಂತ ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡೋದಿಲ್ಲ. ನಮ್ಮ ಗ್ರಹಗಳ ರೀತಿಯಲ್ಲಿ ನಮಗೆ ಪ್ರಾರಬ್ಧವಶಾತ್ ಕರ್ಮವಶಾತ್ ನಮಗೆಲ್ಲ ಬಂದಿರುತ್ತೆ. ಆದರೆ ಇವತ್ತು ಮಾಡಿರುವಂತಹ ಒಳ್ಳೆ ರೀತಿಯಾದಂತಹ ಉಪಕಾರವೋ ಅಥವಾ ಒಳ್ಳೆ ರೀತಿಯಾದಂತಹ ದೇವತಾರಾಧನೆಯೋ ಒಂದು ಸಲ ನಮ್ಮ ಫಲ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಅದರಲ್ಲಿ ದೃಢವಾದಂಥ ನಂಬಿಕೆ ಇಟ್ಕೊಂಡು ಶ್ರದ್ಧೆ ಇಟ್ಕೊಂಡು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಇದಿಷ್ಟು ಮಾಡ್ತಾ ಬನ್ನಿ. ನಿಮಗೆ ವಿಶೇಷವಾದಂತಹ ಧನುರಾಶಿಯವರಿಗೆ ಭಗವಂತನ ಆಶೀರ್ವಾದ ಅನುಗ್ರಹದಿಂದ ಮಂಗಲವಾಗುತ್ತೆ. ಎಲ್ಲ ತೊಂದರೆ ತಾಪತ್ರಗಳು ಕೂಡ ದೂರವಾಗುತ್ತೆ. ದೈವಾನುಗ್ರಹವಾಗಲಿ. ಗುರುವಿನ ಬಲ ಇಲ್ಲದೇ ಇದ್ದರೂ ಕೂಡ ಶುಕ್ರನ ಬಲ ಇದೆ. ಆ ಶುಕ್ರನು ನಿಮಗೆ ಒಳ್ಳೆಯದನ್ನು ಉಂಟು ಮಾಡಲಿ, ಎಲ್ಲ ರೀತಿ ಸಮೃದ್ಧಿ ಉಂಟು ಮಾಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.